ಜಿಲ್ಲಾ ಪಂಚಾಯತ್ ಬಾಗಲಕೋಟೆ ತಾಲೂಕು ಪಂಚಾಯತ್ ಇವರ ಸಹಯೋಗದಲ್ಲಿ 2024-25 ಸಾಲಿನಲ್ಲಿ ಸಾಮಾಜಿಕ ಪರಿಶೋಧನೆಯನ್ನು ಕೈಗೊಂಡಿದ್ದು, ಈ ಸಾಮಾಜಿಕ ಪರಿಶೋಧನೆಯಲ್ಲಿ ನಾವು ಕೈಗೊಂಡಿರ್ತಕ್ಕಂಥದ್ದು 2 ಯೋಜನೆಗಳ ಕುರಿತು ನಾವು ಸಾಮಾಜಿಕ ಪರಿಶೋಧನೆಯನ್ನು ಕೈಗೊಂಡಿದ್ದೀವಿ ಅಂತಕ್ಕಂಥದ್ದು. ಏನಪ್ಪ ಅಂದರೆ 1/4/2023ರಿಂದ 31/3/2024 ಅವಧಿಯಲ್ಲಿ ನರೇಗಾ ಯೋಜನೆಗೆ ಸಂಬಂಧಪಟ್ಟಂತೆ ಏನೇನು ಖರ್ಚು ವೆಚ್ಚಗಳಾಗಿದೆ ಅಂತಕ್ಕಂಥದ್ದು ಗ್ರಾಮ ಪಂಚಾಯತಿ ಮತ್ತು ಇತರ ಇಲಾಖೆಗೆ ಸೇರಿಕೊಂಡು ಸಾಮಾಜಿಕ ಪರಿಶೋಧನೆ ಮಾಡಿರ್ತಕ್ಕಂಥದ್ದು. ಜೊತೆಗೆ ಏನಪ್ಪ ಅಂದರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ 15 ಅಂಕ ಸಂಬಂಧಪಟ್ಟ 1/4/2023 ಅವಧಿಯಲ್ಲಿ ಇನ್ನೇನು ಚಟುವಟಿಕೆ ಮತ್ತು ಕಾಮಗಾರಿಗಳನ್ನು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಸಾಮಾಜಿಕ ಪರಿಶೋಧನೆಯನ್ನು ಕೈಗೊಂಡಿದ್ದೇವೆ. ಅದರ ಜೊತೆಗೆ ಏನಪ್ಪ ಅಂದ್ರೆ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತಿಯಿಂದ 15 ಅಂಕ ಸಂಬಂಧಪಟ್ಟ ಏನೇನು ಖರ್ಚು ವೆಚ್ಚಗಳು ಮಾಡಿದ್ದಾರೆ ಅಂತಕ್ಕಂಥದ್ದು 2020ರಲ್ಲಿ ಅನುದಾನ ಇರ್ತಕ್ಕಂಥದ್ದು. ಅಲ್ಲಿಂದ ಇಲ್ಲಿವರೆಗೂ ಏನು ಖರ್ಚು ವೆಚ್ಚಗಳು ಮಾಡಿದ್ದಾರೆ ಈ ಗ್ರಾಮ ಪಂಚಾಯತ್ ಅಂತಕ್ಕಂಥದ್ದನ್ನು ನಾವು 2 ಯೋಜನೆಗಳ ಕುರಿತು ನಾವು ಸಾಮಾಜಿಕ ಪರಿಶೋಧನೆಯನ್ನು ಮಾಡಿರ್ತಕ್ಕಂಥದ್ದು. ನೋಡಿ, ಈ ನರೇಗಾ ಅಂತಕ್ಕಂಥ ಒಂದು ಯೋಜನೆ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಜನರಿಗೆ ಅತ್ಯಂತ ಮಹತ್ವಕಾರಿಯಾಗಿರ್ತಕ್ಕಂಥ ಒಂದು ಯೋಜನೆ. ಸೊ ಈ ಯೋಜನೆ ಜಾರಿ ಬಂದಿದ್ದೇವೆ ಅಂತಂದರೆ 2005ರಲ್ಲಿ ಒಂದು ಕಾಯ್ದೆ ರೂಪದಲ್ಲಿ ಇದು ಜಾರಿ ಬರುತ್ತೆ ಅಂತಕ್ಕಂಥದ್ದು. 2006ರಿಂದ ಹಂತವಾಗಿ ಏನಾಗುತ್ತೆ ಅಂದರೆ ಈ ನರೇಗಾ ಯೋಜನೆಯನ್ನು ಇಡೀ ದೇಶಾದ್ಯಂತ ವಿಸ್ತರಣೆ ಮಾಡಿ ಹೋಗ್ತಾರೆ ಅಂತಕ್ಕಂಥದ್ದು. ಬಾಗಲಕೋಟೆ ಜಿಲ್ಲೆ ಬಂದಿರತಕ್ಕಂಥದ್ದು 3ನೇ ಹಂತದಲ್ಲಿ ನಮ್ಮ ಬಾಗಲಕೋಟೆ ಜಿಲ್ಲೆ ಈ ನರೇಗಾ ಯೋಜನೆಗೆ ಒಳಪಟ್ಟಿರ್ತಕ್ಕಂಥದ್ದು. ಹಾಗಾದರೆ ಇಲ್ಲಿ ಏನಾಗುತ್ತಪ್ಪ ಅಂದರೆ ಯಾವುದೇ ಒಂದು ಕಾರ್ಯವನ್ನು ನಾವು ಕೈಗೊಳ್ಳಬೇಕಾದ್ರೆ, ಏನೇ ಒಂದು ನಾವು ಕಾರ್ಯಚಟುವಟಿಕೆಯನ್ನು ಮಾಡಬೇಕಾದ್ರೆ ನಮ್ಮದೇ ಆಗಿರ್ತಕ್ಕಂಥ ಮೂಲಭೂತವಾಗಿರ್ತಕ್ಕಂಥ ಯೋಜನೆಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಉದ್ದೇಶ ಗುರಿ ಅಂತಕ್ಕಂಥದ್ದು ಇದೇ ಅಂತಕ್ಕಂಥದ್ದು. ಸೊ ಅದೇ ರೀತಿಯಾಗಿ ಏನಪ್ಪ ಅಂದರೆ ಈ ನರೇಗಾ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಇಲ್ಲೇನು ಅತ್ಯಂತ ಮಹತ್ವಕಾರಿಯಾಗಿರ್ತಕ್ಕಂಥ ಒಂದು ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಬೇಡಿಕೆಯ ಪ್ರಕಾರ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಪ್ರತಿ ಕುಟುಂಬಕ್ಕೆ ಒಂದು ಆರ್ಥಿಕ ವರ್ಷದಲ್ಲಿ ಒಂದು 100 ದಿನಗಳಿಗೆ ಕಡಿಮೆ ಇಲ್ಲದಂತೆ ಅಕುಶಲ ದೈಹಿಕ ಉದ್ಯೋಗವನ್ನು ನೀಡುವ ಮೂಲಕ ಇದರಿಂದ ಗುಣಮಟ್ಟ ಹಾಗೂ ಬಾಳಿಕೆ ಇರತಕ್ಕಂಥ ಆಸ್ತಿಗಳು ಸೃಷ್ಟಿ ಆಗಬೇಕು. ಇದೇನಪ್ಪ ಅಂದರೆ ಅತ್ಯಂತ ಮಹತ್ವಕಾರಿಯಾಗಿರ್ತಕ್ಕಂಥ ಉದ್ದೇಶ. ಅಂದರೆ ಸರ್ಕಾರ ಏನು ಮಾಡ್ತಪ್ಪ ಅಂದರೆ ಕೆಲಸನೂ ಮಾಡಬೇಕು, ಜೊತೆಗೆ ಅಲ್ಲಿ ಆಸ್ತಿಗಳು ಸೃಷ್ಟಿ ಆಗಬೇಕು. ಸೊ ಯಾಕಪ್ಪ ಅಂದರೆ ಈ ಉದ್ದೇಶ ಇರ್ತಕ್ಕಂಥ ಉದ್ದೇಶ ಏನಪ್ಪ ಅಂದರೆ ಗ್ರಾಮೀಣ ಪ್ರದೇಶ ಇರ್ತಕ್ಕಂಥ ಜನರು ಅತಿ ಹೆಚ್ಚು ಕೈಕಸುಗಳನ್ನು ಮಾಡ್ತಾ ಇರ್ತಾರೆ, ಜೊತೆಗೆ ಕೃಷಿಕರಾಗಿರ್ತಾರೆ. ತಮ್ಮ ಕೃಷಿ ಚಟುವಟಿಕೆಯನ್ನು ಮಾಡೋದ್ರ ಜೊತೆಗೆ ಅವರಿಗೆ ಬೇರೆ ಕಡೆ ಗುಳೆ ಹೋಗಬಾರ್ದು ಅಂತಕ್ಕಂಥ ಉದ್ದೇಶ. ಇನ್ನೊಂದು ಉದ್ದೇಶ ಏನಪ್ಪ ಅಂದರೆ ಗ್ರಾಮೀಣ ಪ್ರದೇಶದ ಜನರು ವ್ಯವಸಾಯ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಊರಲ್ಲಿರ್ತಾರೆ, ವ್ಯವಸಾಯ ಮುಗಿದು ಎಲ್ಲ ಫಸಲನ್ನು ತಗೊಂಡು ಅಂದರೆ ದುರ್ಲಿಕ್ಕೆ ನಗರ ಪ್ರದೇಶಕ್ಕೆ ಹೋಗ್ತಾರೆ. ಸೊ ಅದನ್ನು ತಪ್ಪಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಏನು ಮಾಡಬೇಕು ಅಂದರೆ ತಮ್ಮ ಕಾರ್ಯಚಟುವಟಿಕೆಯನ್ನು ಮಾಡೋದ್ರ ಜೊತೆಗೆ ಈ ನರೇಗಾದಿಂದ 100 ದಿನಗಳನ್ನು ಒಂದು ವರ್ಷಕ್ಕೆ ಒಂದು ಆರ್ಥಿಕ ವರ್ಷದಲ್ಲಿ 100 ದಿನಗಳನ್ನು ಪಡೆದುಕೊಂಡು ಅವರು ಆರ್ಥಿಕವಾಗಿ ಇನ್ನಷ್ಟು ಸಫಲರಾಗಲಿ ಅಂತಕ್ಕಂಥ ಉದ್ದೇಶದಿಂದ ಈ ನರೇಗಾ ಅಂತಕ್ಕಂಥ ಒಂದು ಅತ್ಯಂತ ಮಹತ್ವಕಾರಿಯಾಗಿರ್ತಕ್ಕಂಥ ಒಂದು ಯೋಜನೆಯ ಉದ್ದೇಶವನ್ನು ನಮ್ಮಲ್ಲಿ ಇಲ್ಲಿ ಇಟ್ಟಿರ್ತಕ್ಕಂಥದ್ದು ಅಂತಕ್ಕಂಥದ್ದು. ಸೊ ಅದೇ ರೀತಿಯಾಗಿ ಇನ್ನೊಂದು ಏನಪ್ಪ ಅಂದರೆ ಬಡವರ ಜೀವನೋಪಾಯದ ಸಂಪನ್ಮೂಲಗಳನ್ನು ಬಲಪಡಿಸುವುದು ಅಂತಕ್ಕಂಥದ್ದು. ನೋಡಿ, ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಜನರು ಅಷ್ಟು ಆರ್ಥಿಕವಾಗಿ ಸಬಲರಿರುವುದಿಲ್ಲ. ಸೊ ಅದಕ್ಕೋಸ್ಕರ ಈ ಉದಾಹರಣೆಗಾಗಿ ನಾವು ಏನು ಮಾಡ್ತಕ್ಕಂಥ ಒಂದು ನೀರಾವರಿ ಇದೆ ಅಂದರೆ ಉದಾಹರಣೆಗಾಗಿ ನಿಮಗೆ ತೋಟಗಾರಿಕೆ ಇಲಾಖೆಯಿಂದ ತೋಟಗಾರಿಕೆ ಬೆಳೆಗಳನ್ನು ಬೆಳೀಲಿಕ್ಕೆ ಅವಕಾಶ ಇದೆ ಅಂತಕ್ಕಂಥ, ಜೊತೆಗೆ ಅರಣ್ಯ ಇಲಾಖೆಯಿಂದ ಅರಣ್ಯ ಬೆಳೆಗಳನ್ನು ಬೆಳೀಲಿಕ್ಕೆ ಅವಕಾಶ ಇದೆ. ಒಂದು ಹೊಲ ಇದೆ ಅಂತಂದರೆ ಭೂಮಿ ಐತಂದರೆ ಅದಕ್ಕೆ ಕೃಷಿ ಇಲಾಖೆಯಿಂದ ಬದುಕುಮಾನ ಮತ್ತು ಕೃಷಿ ಹೊಂಡಗಳನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಜೊತೆ ನಂತರ ಆಶ್ರಯ ಮನೆ ಇಲ್ಲ ಅಂದರೆ ಆಶ್ರಯ ಮನೆಯ ಫಲಾನುಭವಿ ನೀವಾಗಿದ್ದರೆ ಇಲ್ಲಿ ನರೇಗಾ ಯೋಜನೆಗೆ ಏನು ಮಾಡ್ಬೋದು 90 ಮಾನದಂಡಗಳನ್ನು ಬಳಕೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅಂದರೆ ಇದರಿಂದ ಕೊಡ್ತಕ್ಕಂಥ ಸಹಾಯದಿಂದ ನಾವು ಆರ್ಥಿಕವಾಗಿ ಸ್ವಲ್ಪ ಸಬಲರಾಗಲಿಕ್ಕೆ ನಮ್ಮ ಜೀವನ ನಿರ್ವಹಣೆ ಮಾಡಲಿಕ್ಕೆ ಸಹಕಾರಿ ಆಗುತ್ತೆ ಅಂತಕ್ಕಂಥ ಉದ್ದೇಶ. ಉದಾಹರಣೆಗೆ ನಾನು ನಮ್ಮ ಮನೆಯಲ್ಲಿ ದನಕರುಗಳನ್ನು ಸಾಕಣೆ ಮಾಡ್ತಂದ್ರೆ ದನಕರುಗಳನ್ನು ಪಡ್ಕೊಳ್ಳಿಕ್ಕೆ ಏನಪ್ಪ ಅಂದರೆ ಇಲ್ಲಿ ದನದ ಶೆಡ್ಡನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಕುರಿಗಳಂದ್ರೆ ಕುರಿ ಶೆಡ್ಡನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಆಡುಗಳಿಂದ ಅಂದರೆ ಮೇಕೆ ಶೆಡ್ಗಳನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಭತ್ತದ ಬುಟ್ಟಿಗಳನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅದೇ ರೀತಿ ಗ್ರಾಮಕ್ಕೆ ಬೇಕಾಗಿರ್ತಕ್ಕಂಥ ಯಾವ್ಯಾವ ಕಾಮಗಾರಿಗಳು ಅವಶ್ಯಕತೆ ಇದೆ, ಗ್ರಾಮ ಅಭಿವೃದ್ಧಿ ಆಗಿದೆ ಅಂತೆಲ್ಲ ಯೋಜನೆಗಳನ್ನು ಕಾಮಗಾರಿಗಳನ್ನು ಎಂಬುದು ಈ ನರೇಗಾ ಯೋಜನೆಯಲ್ಲಿ ಇಟ್ಕೊಂಡು ಏನು ಅಂತಂದರೆ ನಾವು ಅನುಷ್ಠಾನ ಮಾಡಲಿಕ್ಕೆ ಅವಕಾಶ ಇದೆ ಅಂತಕ್ಕಂಥದ್ದು.
ಒಟ್ಟು 262 ಕಾಮಗಾರಿಗಳನ್ನು ಇಲ್ಲಿ ನರೇಗಾ ಯೋಜನೆಯನ್ನು ಮಾಡ್ಕೊಳ್ಳಿಕ್ಕೆ ಸಮುದಾಯ ಮತ್ತು ವೈಯಕ್ತಿಕ ಕಾಮಗಾರಿಗಳು ಸೇರಿಕೊಂಡು 262 ಕಾಮಗಾರಿಗಳನ್ನು ಅನುಷ್ಠಾನ ಮಾಡಲಿಕ್ಕೆ ಸಹಾಯಕ ಐತಿ ಅಂತಕ್ಕಂಥದ್ದು. ಜೊತೆಗೆ ಏನಪ್ಪ ಅಂದರೆ ಪಂಚಾಯತ್ ಸಂಸ್ಥೆಗಳನ್ನು ಬಲಪಡಿಸುವ ಅಂತಕ್ಕಂಥದ್ದು ಇನ್ನೊಂದು ಉದ್ದೇಶ ಏನಪ್ಪ ಅಂದರೆ ನಾವು 3 ಪಂಚಾಯತ್ ವ್ಯವಸ್ಥೆಗಳನ್ನು ನೋಡ್ತೀವಿ. ಒಂದು ಸ್ಥಳೀಯ ಸರ್ಕಾರ ಅಂತ ಕರಿತೀವಿ, ಅದೇ ಗ್ರಾಮ ಪಂಚಾಯತಿ, ನಂತರದಲ್ಲಿ ಬರ್ತಕ್ಕಂಥ ತಾಲೂಕು ಪಂಚಾಯತಿ, ನಂತರದಲ್ಲಿ ಬರ್ತಕ್ಕಂಥದ್ದು ಜಿಲ್ಲಾ ಪಂಚಾಯತಿ ಅಂತಕ್ಕಂಥದ್ದು. ಇಲ್ಲೇನಪ್ಪ ಅಂದರೆ 3 ಹಂತದಲ್ಲಿ ಅವರದೇ ಇರ್ತಕ್ಕಂಥ ಕಾರ್ಯಚಟುವಟಿಕೆಯನ್ನು ಹಂಚಿಕೊಟ್ಟು ಅವರೇ ಇರ್ತಕ್ಕಂಥ ಕಾರ್ಯಗಳನ್ನು ಮಾಡಲಿಕ್ಕೆ ಇಲ್ಲೇ ಈ ನರೇಗಾ ಯೋಜನೆಯಲ್ಲೂ ಸಹ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿದ್ದಾರೆ ಅಂತಕ್ಕಂಥದ್ದು. ಅದರ ಜೊತೆಗೆ ಏನಪ್ಪ ಅಂದರೆ ಈ ಕೂಲಿಕಾರರಿಗೆ ಹಕ್ಕು ಮತ್ತು ಕರ್ತವ್ಯಗಳನ್ನು ನರೇಗಾ ಯೋಜನೆಯಲ್ಲಿ ಕೊಟ್ಟಿರ್ತಕ್ಕಂಥದ್ದು. 10 ಹಲವಾರು ಹಕ್ಕುಗಳು ಈ ನರೇಗಾ ಯೋಜನೆಯಲ್ಲಿ ಕೂಲಿಕಾರರಿಗೆ ಕೊಟ್ಟಿರ್ತಕ್ಕಂಥದ್ದು. ಉದಾಹರಣೆಗೆ ಉದ್ಯೋಗ ಚೀಟಿಯನ್ನು ಪಡೆಯುವುದು ಒಂದು ಹಕ್ಕು. ನಮ್ಮಲ್ಲಿ 1 ಅಂತ ಬರುತ್ತೆ, ನಮ್ಮಲ್ಲಿ 1 ತುಂಬಿ ನೀವು ಗ್ರಾಮ ಪಂಚಾಯತ್ಗೆ ಸಲ್ಲಿಸಿದ್ರೆ ಅವರು 15 ದಿನದ ಒಳಗೆ ಏನು ಮಾಡ್ತಾರೆ, ಉದ್ಯೋಗ ಚೀಟಿಯನ್ನು ಕೊಡಬೇಕು ಅಂತಕ್ಕಂಥದ್ದು. ನಿಮ್ಮ ಉದ್ಯೋಗ ಚೀಟಿ ಆಯಿತು ಅಂದರೆ ನೀವು ಕೆಲಸಕ್ಕಾಗಿ ಅರ್ಜಿಯನ್ನು ಸಲ್ಲಿಸಬೇಕು, ಅದು ನಿಮ್ಗೆ ಹಕ್ಕು. ನಮೂನೆ 6 ಅಂತ ಬರುತ್ತೆ. ನಮೂನೆ 6ರಲ್ಲಿ ನಾವು ಕೆಲಸ ಮಾಡ್ತೀವಿ ಅಂತಕ್ಕಂಥದ್ದನ್ನು ನೀವು ನಿಮಗೆ ಗುಂಪನ್ನು ಮಾಡಿಕೊಂಡು ಆ ಗುಂಪಿನಿಂದ ಸದಸ್ಯರನ್ನ ನಮೂನೆ 6ರಲ್ಲಿ ತುಂಬಿ ನೀವು ಗ್ರಾಮ ಪಂಚಾಯತಿಗೆ ಉದ್ಯೋಗ ಅಧಿಕಾರಿಗಳಿಗೆ ಸಲ್ಲಿಸಿದಾಗ ಅವರು ನೀವು ಅರ್ಜಿ ಸಲ್ಲಿಸಿದ 15 ದಿನದ ಒಳಗೆ ಬಂದರೆ ನಿಮಗೆ ಕೆಲಸವನ್ನು ಕೊಡಬೇಕು ಅಂತ. ಈ ರೀತಿ 10 ಹಲವಾರು ಏನಂದರೆ ನಿಮಗೆ ಹಕ್ಕುಗಳನ್ನು ಈ ನರೇಗಾ ಯೋಜನೆಗೆ ಅವಕಾಶವನ್ನು ಮಾಡಿಕೊಳ್ಳಲಾಗಿದೆ ಅಂತಕ್ಕಂಥದ್ದು. ಅದೇ ರೀತಿ ಈಗ 15 ಹಂತ ಸಂಬಂಧಪಟ್ಟಾಗಿ ನಾವು ನೋಡಿದಾಗಲೇ ಇಲ್ಲಿ ಭಾರತ ಸರ್ಕಾರದ 268ನೇ ಪರಿಚಯದ ಅನ್ವಯ ಈ ಹಣಕಾಸು ಆಯೋಗ ರಚನೆ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಇಲ್ಲೇನಪ್ಪ ಅಂದರೆ ಈ ಸದ್ಯ ಇರ್ತಕ್ಕಂಥ ಚಾಲ್ತಿಯಲ್ಲಿ ಇರ್ತಕ್ಕಂಥದ್ದು ಏನಂತಂದರೆ 15ನೇ ಹಣಕಾಸು ಚಾಲ್ತಿ ಇರ್ತಕ್ಕಂಥದ್ದು. ಅದು 2020ರಿಂದ 15ನೇ ಹಣಕಾಸನ್ನು 15ನೇ ಹಣಕಾಸು ಚಾಲ್ತಿಯಲ್ಲಿ ಇರ್ತಕ್ಕಂಥದ್ದು. ಸೊ ಹಾಗಾದರೆ ಏನಪ್ಪ ಅಂದರೆ ಇದು ನರೇಗಾ ಯೋಜನೆ ಅಲ್ಲದೆ 15ನೇ ಹಣಕಾಸು ಆಯೋಗದ ಅನುದಾನವನ್ನು ಏನು ಮಾಡ್ತಾರೆ ಅಂದರೆ ಅತಿ ಹೆಚ್ಚು ಗ್ರಾಮ ಪಂಚಾಯತಿಗೆ ಬಿಡುಗಡೆ ಮಾಡ್ತಾರೆ. 85% ಅನುದಾನವನ್ನು ಗ್ರಾಮ ಪಂಚಾಯತಿಗೆ, 10% ಅನುದಾನವನ್ನು ತಾಲೂಕು ಪಂಚಾಯತ್ಗೆ, 5% ಅನುದಾನವನ್ನು ಜಿಲ್ಲಾ ಪಂಚಾಯತ್ಗೆ ಅನುದಾನವನ್ನು ಬಿಡುಗಡೆ ಮಾಡಿ ಗ್ರಾಮದಲ್ಲಿ ಏನಪ್ಪ ಅಂದರೆ ನಿಮ್ಮ ಕಾಮಗಾರಿಗಳನ್ನು ಚಟುವಟಿಕೆಯನ್ನು ಮಾಡಲಿಕ್ಕೆ ಈ ನರೇಗಾ 15ನೇ ಹಣಕಾಸು ಆಯೋಗದಲ್ಲೂ ಅವಕಾಶವನ್ನು ಕಲ್ಪಿಸಿದ್ದಾರೆ ಅಂತಕ್ಕಂಥದ್ದು. ಇದೇನಾಗತ್ತಪ್ಪ ಅಂದರೆ ಈ ಅನುದಾನವನ್ನು ನಿರ್ಬಂಧಿತ ಅನುದಾನ ಮತ್ತು ಅನಿರ್ಬಂಧಿತ ಅನುದಾನ ಅಂತೇಳಿ ವಿಂಗಡಣೆ ಮಾಡ್ತಾರೆ. ನಿರ್ಬಂಧ ಅಂದರೆ ಇಂಥಷ್ಟಕ್ಕೆ ಬಳಸಬೇಕು, ಇದಕ್ಕೇ ಬಳಸಬೇಕು, ನಿರ್ಬಂಧ ಹಾಕಿರ್ತಾರೆ. ಅದನ್ನು ಬಿಟ್ಟು ಬೇರೆ ಬಳಕೆ ಮಾಡೋಕ್ಕೆ ಅವಕಾಶ ಇರೋದಿಲ್ಲ. ಉದಾಹರಣೆಗೆ ಕುಡಿಯುವ ನೀರು ಮತ್ತು ನೈರ್ಮಲ್ಯಕ್ಕೆ ಸಂಬಂಧಪಟ್ಟ ಹಾಗೆ ಇರ್ತಕ್ಕಂಥದ್ದು. ಅದರ ಜೊತೆಗೆ ಅನಿರ್ಬಂಧಿತ ಅಂದರೆ ನಿಮಗೆ ಸಡಿಲಿಕೆಗೆ ಅವಕಾಶವನ್ನು ಮಾಡಿಕೊಡ್ತಾರೆ. ಉದಾಹರಣೆಗೆ ಏನಾದರೂ ಗ್ರಂಥಾಲಯ ಕೇಂದ್ರ ಅವಕಾಶ ಇರುತ್ತೆ, ಡಿಜಿಟಲ್ ಗ್ರಂಥಾಲಯವನ್ನು ಮಾಡಲಿಕ್ಕೆ ಅಥವಾ ಗ್ರಂಥಾಲಯಕ್ಕೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲಿಕ್ಕೆ ಅವಕಾಶ ಇದೆ ಅಂತ ಹೇಳೋದು. ಅಥವಾ ಶಾಲೆಯಿಂದ ಹೊರಗಡೆ ಮುಖಾಂತರ ಸರ್ವೆ ಮಾಡೋ ಕಾರ್ಯಕ್ರಮ ಇಲ್ಲಿ 15ನೇ ಹಣಕಾಸು ಇಟ್ಕೊಂಡು ಮಾಡಿಕೊಡಲಿಕ್ಕೆ ಅವಕಾಶ ಇದೆ. ಇಷ್ಟು 10 ಹಲವಾರು ಯೋಜನೆಗಳನ್ನು ಕೊಟ್ಟ ಹಿಂದೆ ಗಾಂಧೀಜಿಯವರ ಕನಸಾಗಿದ್ದು ಏನಪ್ಪ ಅಂದರೆ ಗ್ರಾಮದಿಂದಲೇ ದೇಶ ಉದ್ಧಾರ ಅಂತಕ್ಕಂಥದ್ದು. ಅದಕ್ಕೋಸ್ಕರನೇ ಗ್ರಾಮಕ್ಕೆ ಹೆಚ್ಚು ಅನುದಾನವನ್ನು ಬಿಡುಗಡೆ ಮಾಡುವ ಮುಖಾಂತರ ಗ್ರಾಮವನ್ನು ಅಭಿವೃದ್ಧಿ ಮಾಡ್ತಾರೆ ಅಂತಕ್ಕಂಥ ಉದ್ದೇಶದಿಂದ ಸರ್ಕಾರದವರು ಹಲವಾರು ಯೋಜನೆಗಳನ್ನು ಜಾರಿಗೆ ತರ್ತಕ್ಕಂಥದ್ದು. ಆಮೇಲೆ ನಾವುಗಳು ನೋಡಿದಾಗ ನಾವು ಇಲ್ಲಿ ನಿಮ್ಮ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟ ಹಾಗೆ ನಾವು ಕೈಗೊಂಡಿರ್ತಕ್ಕಂಥ ಅಂದರೆ 1/4/2023ರಿಂದ 31/3/2024 ನರೇಗಾ ಯೋಜನೆಗೆ ಸಂಬಂಧಪಟ್ಟಂತೆ ಏನೇನು ಖರ್ಚು ವೆಚ್ಚಗಳಾಗಿದೆ ಅಂತಕ್ಕಂಥದ್ದನ್ನು ನಾನು ಸರಳವಾಗಿ ಓದಾ ಹೋಗ್ತೀನಿ. ಅಲ್ಲೇನಾದ್ರು ನ್ಯೂನತೆ ಇದ್ದರೆ, ಸಾಧಕ ಬಾಧಕ ಇದ್ದರೆ ಅವರ ನಂತರದಲ್ಲಿ ನಮ್ಮ ನೋಡಲ್ ಅಧಿಕಾರಿಗಳ ಸಮ್ಮುಖದಲ್ಲಿ ನಾವು ಎಲ್ಲರೂ ಚರ್ಚೆ ಮಾಡೋಣ ಅಂತಕ್ಕಂಥದ್ದು. ಸೊ ಉದಾಹರಣೆಗಾಗಿ